ನಾನು ಮೈಮರೆತಿದ್ದರಿಂದ ವೆಂಕಟರೆಡ್ಡಿಗೆ ಸೋಲಾಗಿದೆ ಶಾಸಕ ಪುಟ್ಟಸ್ವಾಮಿ ಗೌಡ. ವಿಡಿಆರ್ ಶಿವಕುಮಾರ್ ಅವರು ಮಾತನಾಡಿ, ನುಡಿದಂತೆ ನಡೆಯುತ್ತಿದ್ದಾರೆ. 250 ಕೋಟಿಗೂ ಹೆಚ್ಚು ಅಭಿವೃದ್ಧಿ ಕಾರ್ಯಗಳು ಆಗಿದೆ. 180 ಕೋಟಿ ವೆಚ್ಚದ ಅಭಿವೃದ್ಧಿ ಕಾರ್ಯಗಳಿಗೆ ಪೂಜೆ ಮಾಡಬೇಕಿದೆ. ಎಲ್ಲಾ ಜಾತಿಯ ವರ್ಗದವರಿಗೆ ಸಹಾಯವಾಗಿದೆ. ಇಡೀ ರಾಜ್ಯದಲ್ಲಿ ಗೌರಿಬಿದನೂರು ತಾಲೂಕಿನಲ್ಲಿ ಹೆಚ್ಚು ಅಭಿವೃದ್ಧಿ ಕಾಣುತ್ತಿದ್ದೇವೆ ಎಂದು ತಿಳಿಸಿದರು. ಇದೇ ವೇಳೆ ಶಾಸಕರಾದ ಪುಟ್ಟಸ್ವಾಮಿ ಗೌಡರು ಮಾತನಾಡಿ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನಿರ್ದೇಶಕರ ಚುನಾವಣೆಗೆ 3 ಅಭ್ಯರ್ಥಿಗಳನ್ನ ನಿಲ್ಲಿಸಿ 2 ಅಭ್ಯರ್ಥಿಗಳಾದ ಕಾಂತರಾಜು ಮತ್ತು ಸುಧಾ ಅವರನ್ನ ಗೆಲ್ಲಿಸಿಕೊಂಡು ಬಂದಿದ್ದೇನೆ. ಆದರೆ ಇನ್ನೊಬ್ಬರಾದ ವೆಂಕಟರೆಡ್ಡಿಯವರ ಸೋಲಿಗೆ ಕಾರಣ ನಾನು ನಂಬಿದವರೇ ನಾನು ನಂಬಿ ಮೈಮರೆತರೆ. ಆದ್ದರಿಂದ ವೆಂಕಟರೆಡ್ಡಿಯವರಿಗೆ 1 ಮತದಲ್ಲಿ ಸೋಲನ್ನ ಕಂಡಿದ್ದಾರೆ. ಇನ್ನು ಮುಂದೆ ಈ ರೀತಿ ತಪ್ಪು ಮಾಡುವುದಿಲ್ಲ ಎಂದು ತಿಳಿಸಿದರು. ಈ ಸಮಾರಂಭದಲ್ಲಿ ವಿಕ್ರಮ್, ಅನಂತರಾಜು, ಅಬ್ದುಲ್, ವೆಂಕಟರಾಮರೆಡ್ಡಿ, ನಿರ್ದೇಶಕರುಗಳಾದ ಕಾಂತರಾಜು, ಸುಧಾ, ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರೂ ಆದ ವಿಜಯ್ ರಾಘವರೆಡ್ಡಿ, ಜಿಕೆ ಸತೀಶ್ ಹಾಗೂ ಕೆಎಚ್ಪಿ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ನವೀನ್ ಕುಮಾರ್, ಜಿಕೆ ನ್ಯೂಸ್ ಕನ್ನಡ, ಗೌರಿಬಿದನೂರು. ಆದ್ರೆ ವೆಂಕಟರೆಡ್ಡಿ ಅವ್ರದ್ದು ಒಂದು ನೋವಿನ ಸಂಗತಿ, ವೆಂಕಟರೆಡ್ಡಿ ಸೋತಿರೋದೊಂದು ನೋವಾದ್ರೆ ಅದಕ್ಕಿಂತ ಹೆಚ್ಚಿನ ನೋವೇನ್ ಗೊತ್ತಾ? ನಾನು ನಂಬಿದಂತವ್ರು, ನಾನು ಮೈ ಮರಿಬೇಕಾದ್ರೆ ನಿಮ್ ನಂಬಿಕೆ ಮೇಲೆ ಮೈ ಮರ್ತೆ. ಬಿಡು ನಮ್ಮವ್ರು ಓಟ್ ಹಾಕ್ತಾರೆ. 45 ಡೆಲಿಗೇಷನ್ ಫಾರಂ ಕೊಟ್ಟವ್ರೆ. ಇನ್ನು ಬಾಕಿಯವರೆಲ್ಲ ಸ್ವಲ್ಪ ಇವರು ಪರಿಚಯ ಎಲ್ಲ ಹೋಗಿ ಬಂದಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿದೀನಿ ಅಂತ ವೆಂಕಟರೆಡ್ಡಿ ಅವರು ಹೇಳ್ತಾ ಇದ್ರು. ಅದಕ್ಕೋಸ್ಕರ ಎಲ್ಲ ಆಗುತ್ತೆ, 50-60 ಆಗುತ್ತೆ. ಒಂದು 4-5 ಡಿಫರೆನ್ಸ್ ಆದ್ರೂ ಹೆಚ್ಚು ಕಡಿಮೆ ವೆಂಕಟರೆಡ್ಡಿ ಅವರು ನನ್ನ ಲೆಕ್ಕ 15-20 ಹೋಟೆಲ್ ಗೆಲ್ಲಬೇಕಾಯ್ತು. ಆ ಪರಿಸ್ಥಿತಿ ಇದ್ರು ಕೂಡ ಬೇರೆಯವರು ಚಿತಾವಣೆ, ಅದರಿಂದ ನಮ್ಮರು ಅದಕ್ಕೆ ಕೆಲವರು ಈಲ್ಡ್ ಆದ್ರಲ್ಲ ಅನ್ನೋದು ಒಂದು ನೋವಿದೆ. ಸೋತದ್ದು ಒಂದು ನೋವಾದ್ರೆ ಅದಕ್ಕಿಂತ ಹೆಚ್ಚು ನಾನು ನಂಬಿದಂತಾರು ಈಗ ಹಿಂಗ್ ಮಾಡಿರಲ್ಲ ಅನ್ನೋದು ನೋವು. ಈಗ ನಿಮಗೆ ಗೊತ್ತಾಗಿದೆ, ಯಾರು ಓಟ್ ಹಾಕಿಲ್ಲ ಅನ್ನೋರಿಗೆ ಈಗ ನಿಮ್ಗೆ ಇಲ್ಲೂ ಇರ್ಬೋದು, ಇರ್ತೀರಿ ಅಲ್ಲ, ಅದಲ್ಲ ನಿಮಗೆ ನೋವು ಗೊತ್ತಾಗಿದಿಲ್ಲ. ನಾವು ತಪ್ಪು ಮಾಡಿದೆ ಅಂತ ನಿಮ್ಮ ಮನಸ್ಸು ಅನ್ಸಿದೆ, ನಿಮ್ಮ ಆತ್ಮ ಸಾಕ್ಷಿ ಕುಗ್ತಾ ಇದೆ. ಯಾಕೆಂದ್ರೆ 3 ಗೆದ್ದಿದ್ರೆ ಇಡೀ ನನ್ನ ತಾಲೂಕಿಗೆ ಬೇಕಾದ ಕೆಲಸಗಳನ್ನ ನಾವ್ ಯಾಕೆ ನಮ್ಮ ಇವ್ರು ಹೇಳಿದ್ರಲ್ಲ, ಇವರು ಈಗ ತಾನೇ ಹೋದಂತ ನರಸಿಂಹಮೂರ್ತಿ ಅವರು ಇದನ್ನ ತರಿಸ್ಬೇಕು, ಪಶು ಆಹಾರ ಘಟಕವನ್ನು ಮಾಡಬೇಕು, ಯಾವ್ದಾರ ಇಂಡಸ್ಟ್ರಿ ತರಬೇಕು ಅಂತ ಏನ್ ಹೇಳ್ತಿದ್ರು, ಅವರೇ ಹುಡಿಕೊಂಬಂದ್ ಕೊಡುವಂತ ರೀತಿಯಲ್ಲಿ ನಾವು ಕೆಲಸ ಮಾಡಬಹುದಾಗಿತ್ತು 3 ಗೆದ್ದಿದ್ರೆ. ನಮಗೆ ಮೊದಲನೆಯದಾಗಿ ಶಾಸಕರು ಗೆದ್ದಂತದ್ದು ನಮ್ಗಂತೂ ಬಹಳ ಸಂತೋಷದ ವಿಷಯ. ಅದೊಂದು ದೊಡ್ಡ ವಿಜಯ ಅಂತ ನಾವು ಭಾವಿಸ್ತೀವಿ. ಅದಾದ ನಂತರ ವೆಂಕಟರಾಮರೆಡ್ಡಿ ಅವರು ಡಿಸಿಸಿ ಬ್ಯಾಂಕ್ಗೆ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದು, ತದನಂತರ ಸ್ನೇಹಿತ ವಿಜಯ ರಾಘವೇಂದ್ರ ಅವರು ಪಿಎಲ್ಡಿ ಬ್ಯಾಂಕ್ ಆಗಿದ್ದು, ಅದಾದ ನಂತರ ಈಗ ಸ್ನೇಹಿತರಾದಂತಹ ಕಾಂತರಾಜ್ರವರು ಮತ್ತು ಹಿಂದುಳಿದ ವರ್ಗದವರಾದಂತಹ ಸುಧಾರವರು ಇವತ್ತಿನ ದಿವಸ ಚೀಮೂಲ್ನ ನಮ್ಮ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಸಂಘದ ಸದಸ್ಯರಾಗಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಇದೆಲ್ಲದಕ್ಕೂ ಮುಖ್ಯ ಕಾರಣ ಪುಟ್ಟಸ್ವಾಮಿ ಗೌಡರು. ಇವತ್ತಿನ ದಿವಸ ನಾವು ಇರ್ತಕ್ಕಂಥ ಚುನಾವಣೆಗಳಲ್ಲಿ, ಅಂದ್ರೆ ಅದು ಪಿಎಲ್ಡಿ ಡಿಸಿಸಿ ಬ್ಯಾಂಕ್ ಇರ್ಬೋದು, ಪಿಎಲ್ಡಿ ಬ್ಯಾಂಕ್ ಆಗಿರ್ಬೋದು, ಹಾಲು ಒಕ್ಕೂಟದ ಆಗಿರ್ಬೋದು, ಸಹಕಾರ ಸಂಘಗಳಾಗಿರ್ಬೋದು. ಈಗಾಗಲೇ ಸಹಕಾರ ಸಂಘಗಳಲ್ಲಿ 8 ಚುನಾವಣೆಗಳು ನಡೆದು 6ರಲ್ಲಿ ಕೆಎಚ್ಪಿ ಬಣ ಮುಂದೆ ಇದ್ದಾರೆ. ಅದಲ್ಲದೆ ಹಾಲು ಉತ್ಪಾದಕ ಸೇವಾ ಸಂಘದಲ್ಲಿ ಬಹಳಷ್ಟು ಸಹಕಾರ ಸಂಘಗಳು ನಮ್ಮ ಕೆಎಚ್ಪಿ ಬಣದ ಪಾಲಾಗಿದೆ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.